66 ಆಪ್ಷನ್ ನೀವು ಹಾಕೋಬಹುದಾಗಿತ್ತು. ಈಗ ನೀವು ಅನ್ಬೋದು, ಇಲ್ಲ ಸರ್ ನಾನು ಗೌರ್ಮೆಂಟ್ ಕಾಲೇಜಿಗೆ ಹೋಗೋದಿಲ್ಲ, ನಾನು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತ. ನೀವು ಹೇಗಾದ್ರೂ ಹಾಕೊಳ್ಳಿ, ಒಟ್ಟು ನಿಮ್ಮ ಇದರಲ್ಲಿ ನೀವು ಪ್ರಯಾರಿಟಿ ಯಾವ ರೀತಿ ಆದ್ರೂ ಇರಲಿ. ಈಗ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಷ್ಟೊಂದು ಚೆನ್ನಾಗಿಲ್ಲ, ಪ್ರೈವೇಟ್ ಕಾಲೇಜಲ್ಲಿ ನಾನು ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತಂದ್ರೆ ಆ ರೀತಿ ಹಾಕೊಳ್ಳಿ. ನನಗೇನು 1,80,000 ಅದೇನು ದೊಡ್ಡದಲ್ಲ, ನಾನು ಆ ರೀತಿ ಹಾಕೋತೀನಿ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತಂದ್ರೆ ಇಲ್ಲ ನಾನು ಫಸ್ಟ್ MS ರಾಮಯ್ಯ ಇಟ್ಕೋತೀನಿ, ಅಥವಾ ನಾನು ಕೆಂಪೇಗೌಡ ಇಟ್ಕೋತೀನಿ. ಹೀಗೆ ನೀವು ಯಾವುದೇ ಪ್ರೈವೇಟ್ ಕಾಲೇಜ್, ನಾನು ಇಲ್ಲ ವೈದೇಹಿ ಇಟ್ಕೋತೀನಿ. ಆಮೇಲೆ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನನಗೆ ಮಾರ್ಕ್ ರೌಂಡ್ನಲ್ಲಿ ಅಲಾಟ್ ಆಗಿರೋ ಕಾಲೇಜೇ ಸಿಗುತ್ತಾ ಅಂತ. ಇದು ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು MBBS ಸ್ಟೂಡೆಂಟ್ಸ್ ಬಗ್ಗೆ, ಏನು MBBS ಆಸ್ಪಿರೆಂಟ್ಸ್ ಇದಿರಲ್ಲ ಅವ್ರ ಬಗ್ಗೆ, ಮತ್ತು ಸ್ವಲ್ಪ ಮಟ್ಟಿಗೆ BDS ಕೂಡ. ನೋಡಿ, MBBS ಸೀಟು ವಿದ್ಯಾರ್ಥಿಗಳು ಹೇಳುವಂತೆ ನಮಗಿಂತ ಕಡಿಮೆ ರ್ಯಾಂಕ್ ಇದ್ದವರಿಗೂ ಕೂಡ ಸೀಟ್ ಸಿಕ್ಕಿದೆ. ನನಗೆ 12 ಲಕ್ಷದ ಸೀಟ್ ಸಿಕ್ಕಿದೆ, ನನಗಿಂತ ಕಡಿಮೆ ರ್ಯಾಂಕ್, ಒಂದು ದೂರ ರ್ಯಾಂಕ್ ಇದ್ದವರಿಗೆ 1.5 ಲಕ್ಷದ ಸೀಟ್ ಸಿಕ್ಕಿದೆ. ಹೀಗೆ ಈ ಒಂದು ಏನು ನಿಮಗೆ ಈಗ ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಅದು ಯಾಕೆ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಮತ್ತು ಮಾರ್ಕ್ ರೌಂಡ್ ನಲ್ಲಿ ಏನು ಈಗ ನಿಮಗೆ ಸೀಟ್ ಅಲಾಟ್ ಆಗಿದೆ, ಬಹಳಷ್ಟು ಜನರಿಗೆ ಒಂದು ಈಗ ಫೈನಲ್ ಅಲಾಟ್ಮೆಂಟ್ ನಲ್ಲಿ ಆ ಸೀಟು ಸಿಗದೆ ಬೇರೆ ಸೀಟ್ ಸಿಗ್ಬೋದು, ಅಥವಾ ಯಾರು ಕೆಲವೊಂದು ಸ್ವಲ್ಪ ತುದಿಯಲ್ಲಿ ಇದ್ದೀರಾ ಅವರಿಗೆ ಯಾವುದೇ ಸೀಟು ಸಿಗದೆ ಹೋಗ್ಬೋದು. ಅಂದ್ರೆ ಮಾರ್ಕ್ ರೌಂಡ್ ನಲ್ಲಿ ನಿಮಗೆ MBBS ಸೀಟ್ ಅಲಾಟ್ ಆಗಿದೆ, ಫೈನಲ್ ರೌಂಡ್ ನಲ್ಲಿ MBBS ಸೀಟ್ ಅಲಾಟೇ ಆಗಿಲ್ಲ. ಹಾಗೆ ಮತ್ತೆ ಮಾರ್ಕ್ ರೌಂಡ್ ನಲ್ಲಿ ನಿಮಗೆ 1.5 ಲಕ್ಷದ ಸೀಟ್ ಸಿಕ್ಕಿತ್ತು, ಒಂದ್ ವೇಳೆ ನಿಮಗೆ ಫೈನಲ್ ನಲ್ಲಿ ನೀವು 12 ಲಕ್ಷದ ಸೀಟ್ ಹಾಕಿದ್ರೆ 12 ಲಕ್ಷದ ಸೀಟ್ ಸಿಗ್ಬೋದು. ಏಕೆ ಈಗ ಆಗ್ತಾ ಇದೆ, ಯಾಕೆ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಬಹಳಷ್ಟು ಜನರು ಸೀರಿಯಸ್ ಆಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ. ನಾನು ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಕಾಣುತ್ತೆ. ಈಗ ಟೋಟಲ್ ಆಗಿ MBBS ಕಾಲೇಜ್ ಎಷ್ಟಿದ್ವು? 68 ಕಾಲೇಜುಗಳಿದ್ವು. ನೀವು ಎಷ್ಟು ಕಾಲೇಜುಗಳನ್ನ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅದರ ಮೇಲೆ ಇದು ಏನು ನಿಮ್ಮ ಒಂದು ಸೀಟು ಸಿಗೋದು ಡಿಪೆಂಡ್ ಆಗಿರ್ತದೆ. ಮತ್ತೆ ಅವರಿಗೆ 1.5 ಲಕ್ಷದ ಸೀಟ್ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ, ನನಗೆ 12 ಲಕ್ಷದ ಸೀಟ್ ಸಿಕ್ಕಿದೆ, ಅಥವಾ ನನಗೆ ಯಾವುದೇ ಸೀಟ್ ಸಿಕ್ಕಿಲ್ಲ, ಇವೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ಅಂತ. ಮತ್ತೆ ಈಗಾಗಲೇ ಯಾರಿಗೆ ಸ್ವಲ್ಪ ದೂರ ರ್ಯಾಂಕ್ ಇದ್ರು ಸಿಕ್ಕವ್ರಿಗೆ ಈಗ ಏನು ಮತ್ತೆ ಫೈನಲ್ ಅಲಾಟ್ಮೆಂಟ್ ಮಾಡ್ತಾರಲ್ಲ, ಆಗ ಯಾವುದೇ ಕಾಲೇಜು ಸಿಗದೆ ಹೋಗ್ಬೋದು, ಅಥವಾ ಇನ್ನು ಸ್ವಲ್ಪ ಕಾಸ್ಟ್ಲಿ ಕಾಲೇಜು ಅಂದ್ರೆ ನೀವು ಒಂದು ವೇಳೆ 12 ಲಕ್ಷ 22 ಲಕ್ಷ ಅವನು ಹಾಕೊಂಡಿದ್ರೆ ಅದು ಸಿಗ್ಬೋದು. ಯಾಕಂದ್ರೆ ಮುಖ್ಯವಾಗಿ ಈಗ ನೋಡಿ, ಟೋಟಲ್ ಆಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ನಿಮ್ಮ ರ್ಯಾಂಕು ಎಷ್ಟೇ ಇರಲಿ, ಎಷ್ಟೇ ದೂರ ಇರಲಿ, ನೀವು ಕರೆಕ್ಟ್ ಆಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ. ನಾನು ಮುಖ್ಯವಾಗಿ ಇಲ್ಲಿ ಬಜೆಟ್ ಕಾನ್ಸಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾರು ಬಜೆಟ್ ಪ್ರಕಾರ ಸ್ವಲ್ಪ ನೋಡಿ, ನಮ್ಮ ಬಜೆಟ್ ಜಾಸ್ತಿ ಇಲ್ಲ, ನಾವು ಆ ರೀತಿ ನಾವು ಒಂದು ಆಪ್ಷನ್ ಎಂಟ್ರಿ ಮಾಡ್ತೀವಿ. ಈಗ ನಿಮ್ಮ ಬಜೆಟ್ 1.5 ಲಕ್ಷ, ಅಥವಾ ಕೆಲವೊಂದು ಇದರಲ್ಲಿ ಗೌರ್ಮೆಂಟ್ ಫೀಸು ಕೂಡ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಸಪ್ತಗಿರಿಯಲ್ಲಿ 1.5 ಲಕ್ಷದಿಂದ 1,85,000 ಅಂತ ತಿಳ್ಕೊಳ್ಳಿ. 1,55,000 1,85,000 ಗೌರ್ಮೆಂಟ್ ಫೀಸ್ ಅಂತ ತಿಳ್ಕೊಳ್ಳಿ ಪ್ರೈವೇಟ್ ಕಾಲೇಜಲ್ಲಿ MBBS. ಅಷ್ಟೇ ನಾವು ಹಾಕೊಳ್ಳೋದು ಅಂತಂದ್ರೆ ಏನೇನು ಹಾಕೋಬಹುದಾಗಿತ್ತು ನೀವು? 24 ಗೌರ್ಮೆಂಟ್ ಕಾಲೇಜು, ಏನು ಒಂದು ರಫ್ ಆಗಿ 65,000 ಫೀಸ್ ಇರುವಂತ 24 ಕಾಲೇಜು, ನಂತರ ಒಂದು ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜಲ್ಲಿ ಅವೆಷ್ಟು ಸಿಗ್ತಾವೆ ನಮಗೆ? ಒಂದು 42 ಕಾಲೇಜುಗಳು. ಅಂದ್ರೆ 42 ಕಾಲೇಜು ಒಂದು 1,55,000ದಿಂದ ಒಂದು 1,85,000 ಅಂತ ತಿಳ್ಕೊಳ್ಳಿ ಫೀಸು. ಸ್ವಲ್ಪ ಹೆಚ್ಚು ಕಡಿಮೆ ಫೀಸು, ಅದೇ ಎಕ್ಸ್ಟ್ರಾ ಫೀಸ್ ಬಗ್ಗೆ ಈಗ ಮಾತಾಡೋದು ಬೇಡ ಈ ವಿಡಿಯೋದಲ್ಲಿ. ಅಂದ್ರೆ ನಿಮ್ಗೆ ಎಷ್ಟು ನೀವು ಆಪ್ಷನ್ ಹಾಕೋಬಹುದಾಗಿತ್ತು? 66 ಆಪ್ಷನ್ ನೀವು ಹಾಕೋಬಹುದಾಗಿತ್ತು. ಈಗ ನೀವು ಅನ್ಬೋದು, ಇಲ್ಲ ಸರ್ ನಾನು ಗೌರ್ಮೆಂಟ್ ಕಾಲೇಜಿಗೆ ಹೋಗೋದಿಲ್ಲ, ನಾನು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತ. ನೀವು ಹೇಗಾದ್ರೂ ಹಾಕೊಳ್ಳಿ, ಒಟ್ಟು ನಿಮ್ಮ ಇದರಲ್ಲಿ ನೀವು ಪ್ರಯಾರಿಟಿ ಯಾವ ರೀತಿ ಆದ್ರೂ ಇರಲಿ. ಈಗ ನಿಮಗೆ ಗೌರ್ಮೆಂಟ್ ಕಾಲೇಜ್ ಅಷ್ಟೊಂದು ಚೆನ್ನಾಗಿಲ್ಲ, ಪ್ರೈವೇಟ್ ಕಾಲೇಜಲ್ಲಿ ನಾನು ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತಂದ್ರೆ ಆ ರೀತಿ ಹಾಕೊಳ್ಳಿ. ನನಗೇನು 1,80,000 ಅದೇನು ದೊಡ್ಡದಲ್ಲ, ನಾನು ಆ ರೀತಿ ಹಾಕೋತೀನಿ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಹೋಗ್ತೀನಿ ಅಂತಂದ್ರೆ ಇಲ್ಲ ನಾನು ಫಸ್ಟ್ MS ರಾಮಯ್ಯ ಇಟ್ಕೋತೀನಿ, ಅಥವಾ ನಾನು ಕೆಂಪೇಗೌಡ ಇಟ್ಕೋತೀನಿ. ಹೀಗೆ ನೀವು ಯಾವುದೇ ಪ್ರೈವೇಟ್ ಕಾಲೇಜ್, ನಾನು ಇಲ್ಲ ವೈದೇಹಿ ಇಟ್ಕೋತೀನಿ, ಆಮೇಲೆ ನಂತರ ಹಾಕೋತೀನಿ ಅಂದ್ರೆ ಏನು ಬಹಳ ಮ್ಯಾಟರ್ ಆಗೋದಿಲ್ಲ ಅದು. ಒಟ್ಟು ನಿಮ್ಮ ಒಂದು ಲಿಸ್ಟ್ ನಲ್ಲಿ 66 ಕಾಲೇಜುಗಳ ಒಂದು ಪಟ್ಟಿ ಇರಬೇಕು, 66 ನಿಮ್ಮ ಆಪ್ಷನ್ಸ್ ಇರಬೇಕು. ಕೆಳಗಡೆ ಕೊನೆಗೆ ಹಾಕೊಳ್ಳಿ ನೀವು. ನಿಮಗೆ ಗೌರ್ಮೆಂಟ್ ಕಾಲೇಜು ಈಗ ಕೊಪ್ಪಳ, ರಾಯಚೂರು ಇಂಥವೆಲ್ಲ ನಿಮಗೆ ಸ್ವಲ್ಪ ರಾಯಚೂರು ಚೆನ್ನಾಗಿಲ್ಲ, ಹೀಗೆಲ್ಲ ಇರುತ್ತೆ. ಹಾವೇರಿ ಚೆನ್ನಾಗಿಲ್ಲ, ಕಾರವಾರ ಚೆನ್ನಾಗಿಲ್ಲ ಅಂತೇನೋ ಇರುತ್ತೆ ಅಂತ ತಿಳ್ಕೊಳ್ಳಿ ಗೌರ್ಮೆಂಟ್ ಕಾಲೇಜಲ್ಲಿ. ಅಲ್ಲಿ ಇನ್ನೊಂದು ಅಷ್ಟು ಹಾವೇರಿಯಲ್ಲಿ ಮೆಡಿಕಲ್ ಅಷ್ಟೊಂದು ಹಾಸ್ಪಿಟಲ್ ಇದು ಇಂಪ್ರೂವ್ಮೆಂಟ್ ಆಗಿಲ್ಲ, ರಾಯಚೂರಲ್ಲಿ ಅಷ್ಟೊಂದು ಇದಿಲ್ಲ, ಹೀಗೆಲ್ಲ ಇತ್ತಂದ್ರೆ ಅವನ್ನ ಲಾಸ್ಟ್ ಹಾಕೊಳ್ಳಿ. ಆದ್ರೆ ಒಟ್ಟು ನಿಮ್ಮ ಬಜೆಟ್ ಒಂದು ಲಿಮಿಟೆಡ್ ಬಜೆಟ್ ಇದ್ರೆ ಅಷ್ಟು 66 ಆಪ್ಷನ್ಗಳನ್ನ ಹಾಕೊಂಡಿರ್ಬೇಕು. ಅಂದ್ರೆ 24 ಗೌರ್ಮೆಂಟ್ ಕಾಲೇಜು, ನಂತರ 42 ಪ್ರೈವೇಟ್ ಕಾಲೇಜು. ಸರಿ, ಎಲ್ಲ ಹಾಕೊಳ್ಳೋದು ಮುಗಿದೋಯ್ತು ಈಗ ಹೇಳ್ತಾ ಇದ್ದೀರಾ ಅಂತ ಅನ್ಬೇಡಿ. ನಾನು ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ವಿಡಿಯೋಗಳನ್ನು ಮಾಡಿ ಒಂದು ಹೇಳಿದ್ದೀನಿ ಸಾಕಷ್ಟು ಬಾರಿ. ಆದ್ರೂ ಕೂಡ ಎಷ್ಟೋ ಜನ ಸರಿಯಾಗಿ ಹಾಕೊಂಡಿಲ್ಲ. ಸರ್ ನನಗೆ ಸಿಕ್ಕಿಲ್ಲ ಅಂತಂದಾಗ ನಾನು ನಿಮ್ಮ ಆಪ್ಷನ್ ಎಂಟ್ರಿ ಕಳಿಸಿ ಅಂತಂದ್ರೆ ಅವರು ಕೆಲವು ಕಾಲೇಜುಗಳನ್ನ ಹಾಕಿರ್ತಾರೆ.
ಈಗ ನೋಡಿ ನಿಮ್ಮ ಬಜೆಟ್ ಕಾನ್ಸಿಯಸ್ ಆಗಿ ನೀವು ಎಷ್ಟು ಹಾಕೋಬಹುದಾಗಿತ್ತು, 66 ಆಪ್ಷನ್ಗಳನ್ನ ಹಾಕೋಬಹುದಾಗಿತ್ತು. ಬಹಳಷ್ಟು ಜನ ಹಾಕೊಂಡಿಲ್ಲ. ಮತ್ತೆ ಇಲ್ಲ ನನಗೆ ಇನ್ನೂ ಸ್ವಲ್ಪ ನಡೆಯುತ್ತೆ, ನನಗೆ 6 ಲಕ್ಷದ್ದು ನಡೆಯುತ್ತೆ ಅಂತಂದ್ರೆ ನೀವು JJMMC ಕಾಲೇಜನ್ನ 3000 ಮಟ್ಟದ ಕಾಲೇಜು, ಇಲ್ಲೇನು ಧಾರವಾಡ ಅಂತ ತೋರಿಸುತ್ತಲ್ಲಿ ಹುಬ್ಳಿಯಲ್ಲಿ ಹತ್ತಿರದಲ್ಲಿರುವಂತಹ JJMC ಕಾಲೇಜನ್ನು ನಮಗೆ 6 ಲಕ್ಷ ಪರ್ ಇಯರ್ ಬಜೆಟ್ ನಡೆಯುತ್ತೆ ಅಂದ್ರೆ ಹಾಕೋಬಹುದಾಗಿತ್ತು. ಸೇಂಟ್ ಜಾನ್ ನಲ್ಲಿ ಸ್ವಲ್ಪ ಸೀಟ್ ಇದಾವೆ ಅಲ್ಲಿ ಅದನ್ನು ಕೂಡ 8 ಲಕ್ಷ 11,000 ಫೀಸ್ ಇದೆ, ಅದನ್ನು ಹಾಕೋಬಹುದಾಗಿತ್ತು. ಅಥವಾ ನಮ್ಮ ಈಗ ಇವೆರಡು ಹಾಕೊಂಡಿದ್ರೆ ನಿಮ್ದು ಏನಾಗ್ತಿತ್ತು, ಆಪ್ಷನ್ 68 ಆಪ್ಷನ್ ಆಗ್ತಿತ್ತು, 68 ಆಪ್ಷನ್. ಇಲ್ಲ ನಮ್ಮ ಬಜೆಟ್ ಇನ್ನೂ ಜಾಸ್ತಿ ಇದೆ, ನಾವ್ ಈಗಾಗಲೇ ನಮ್ಮ ಮಗ ಅಥವಾ ಮಗಳು, ನನ್ಗೆ ಪೇರೆಂಟ್ಸ್ ಮಾತಾಡಿದ್ದು ಹೇಳ್ತೀನಿ, ಈಗಾಗಲೇ 1 ವರ್ಷ ವೇಸ್ಟ್ ಆಗ್ಬಿಟ್ಟಿದೆ ಸರ್, ಡ್ರಾಪ್ ತಗೊಂಡಿದ್ಲು, ಈಗ ಮತ್ತೆ ಸಿಗ್ತಾ ಇಲ್ಲ, ಏನ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು 12 ಲ್ಯಾಕ್ ಸೀಟ್ಗೆ ಕಳಿಸ್ತೀವಿ ಅಂತ. ಈಗ 12 ಲ್ಯಾಕ್ ಸೀಟ್ ಕೂಡ ನೀವು ಹಾಕೋತಿದ್ದೀರಾ ಅಂತಂದ್ರೆ ಮತ್ತೆ ನಿಮ್ಗೆ 26 ಆಪ್ಷನ್ ಸಿಗ್ತವೆ, ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ 26 ಕಾಲೇಜು ನಿಮ್ಗೆ 12 ಲ್ಯಾಕ್ ಪ್ರೈವೇಟ್ ನಲ್ಲಿ ಸಿಗ್ತವೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ಆಗ್ತದೆ ಅಂದ್ರೆ 68 ಮತ್ತೆ 26 94 ಆಪ್ಷನ್ಸ್ ಆಗ್ತವೆ. ಇಲ್ಲಿ ಬಹಳಷ್ಟು ಜನ ಯಾಕೆ ಅಷ್ಟು ಆಪ್ಷನ್ಸ್ ಹಾಕೊಂಡಿಲ್ಲ ಅಂತಂದ್ರೆ ಅವರು ಏನೇನೋ ಒಂದು ಕಾರಣ ಹೇಳ್ತಾರೆ. ಈಗ ಅವರು ಕೆಲವೊಬ್ರು ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಸರ್ ನಮ್ಮ ಈಗ ಇವನ್ ಬೆಂಗಳೂರಲ್ಲೇ ಇದ್ರು ಕೂಡ ನಮ್ಮ ಮನೆಗೆ ತುಂಬಾ ದೂರ ಆಗ್ತದೆ, ಮೆಟ್ರೋ ಇದಾಗೋದಿಲ್ಲ, ಬಹಳ ಬಸ್ ಚೇಂಜ್ ಮಾಡಬೇಕು, ಹಾಸ್ಟೆಲ್ ನಲ್ಲಿ ಇರಬೇಕು, ಅದಕ್ಕೆ ನಾವು ಹಾಕ್ಲಿಲ್ಲ ಅಂತ. ಇನ್ನು ಕೆಲವರು ಬೇರೆ ಬೇರೆ ಊರಿನವರು, ಇಲ್ಲ ಸರ್ ನಮ್ಗೆ ಅಲ್ಲಿ ಯಾವ್ದು ಟ್ರೈನು ಇದು ನಮ್ಗೆ ಕನೆಕ್ಟಿವ್ ಆಗೋದಿಲ್ಲ, ನಮ್ಗೆ ಮಂಗಳೂರು, ಕೋಲಾರ, ಶಿವಮೊಗ್ಗ, ಮೈಸೂರು ನಮ್ಗೆ ಅಲ್ಲಿ ಇದಾಗೋದಿಲ್ಲ, ನಮ್ಮ ಊರಿಗೆ ಅಲ್ಲಿಗೆ ನಮ್ಗೆ ಏನು ಒಂದು ಸರಿಯಾಗಿ ಕನೆಕ್ಟಿವಿಟಿ ಇಲ್ಲ ಅಂತ. ನೋಡಿ ನೀವು ಈಗ ನಿಮ್ಮ ಮಗಳು ಅಥವಾ ಮಗ ಯಾರನ್ನೇ ಆಗ್ಲಿ ಒಂದು ಕಾಲೇಜಿಗೆ ಹಚ್ಚಿ ಹಾಸ್ಟೆಲ್ ನಲ್ಲಿ ಇಟ್ಟ ಮೇಲೆ ಎಷ್ಟು ಸಾರಿ ಅಡ್ಡಾಡ್ಲಿಕ್ಕೆ ಸಾಧ್ಯ? ಬಹಳಷ್ಟು ಸಾರಿ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮುಖ್ಯವಾಗಿ ನೀವು ಎಷ್ಟೋ ಜನ ಡ್ರಾಪ್ ತಗೊಂಡು 1 ವರ್ಷ ಈಗಾಗಲೇ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಕಲಿಯೋದು ಮುಖ್ಯ. ನಮಗೆ ಈಗ MBBS ಸೀಟ್ ಸಿಗೋದೇ ಮುಖ್ಯ ಅಂದಮೇಲೆ ಅದು ಕೋಲಾರದಲ್ಲಿ ಸಿಗ್ಲಿ, ಮಂಗಳೂರಲ್ಲಿ ಸಿಗ್ಲಿ, ಎಲ್ಲಾದ್ರೂ ಸಿಗ್ಲಿ, ಕಲಿಯೋದು ಮುಖ್ಯ. ಈಗ ನಾವೇನು ಅಡ್ಡಾಡೋದಕ್ಕೆ ಇದಿರೋದಿಲ್ಲ. ಈಗ ನಮ್ಮ ಊರಿಗೆ ಸಮೀಪ ಆಗ್ಬೇಕು, ನಮ್ಮ ಊರ್ ಸುತ್ತಮುತ್ತಲೇ ಅಷ್ಟೇ ಹಾಕೋತೀನಿ. ಈಗ ನಾನು ಒಂದಿಬ್ರು ನೋಡಿದೆ, ಸರ್ ಇಲ್ಲ ನಮ್ಮ ಮಗಳು ಅಲ್ಲಿ ಇಲ್ಲೇ ನಮ್ಗೆ ಶಿವಮೊಗ್ಗದಲ್ಲೇ ಕಲಿಬೇಕು, ದಾವಣಗೆರೆಯಲ್ಲೇ ಕಲಿಬೇಕು, ಇಲ್ಲ ಇಲ್ಲೇ ಹುಬ್ಳಿಯಲ್ಲೇ ಕಲಿಬೇಕು, ಈ ರೀತಿ ಆದ್ರೆ ನಿಮ್ಗೆ ತುಂಬಾ ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಅವರು ಅಷ್ಟೊಂದು ಕಷ್ಟಪಟ್ಟು ಮಾರ್ಕ್ಸ್ ತೆಗೆದು ಕೂಡ ವೇಸ್ಟ್ ಆಗ್ಬಿಡುತ್ತೆ. ಆದ ಕಾರಣ ನೀವು ನಿಮ್ಮ ಒಂದು ಬಜೆಟ್, ನಾನು ಹೇಳ್ತೀನಿ, ಬಜೆಟ್ ನಿಮ್ದು ಇದಿತ್ತಂದ್ರೆ ಈಗ ಕೇವಲ ನಾವು ಗೌರ್ಮೆಂಟ್ ಸೀಟ್ ಒಂದು 1,80,000 ಒಳಗಡೆ ಇರುವಂತಹ ಒಂದು ಗೌರ್ಮೆಂಟ್ ಕಾಲೇಜ್ ಹಾಕೋತೀವಿ ಅಂತಂದ್ರೆ ನಿಮ್ಮ ಪ್ರಯಾರಿಟಿ ಏನು, ನಿಮ್ಮ ಊರಿನ ಹತ್ತಿರ ಇರುವಂತಹ ಕಾಲೇಜುಗಳನ್ನು ಮೇಲೆ ಹಾಕಿ, ನಾನೇನು ಬೇಡ ಅನ್ನೋದಿಲ್ಲ. ಆದ್ರೆ ಒಟ್ಟು ನಿಮ್ಮ ಲಿಸ್ಟ್ ನಲ್ಲಿ ಏನಾಗಿತ್ತು, 66 ಆಪ್ಷನ್ಸ್ ಬರಬೇಕಾಗಿತ್ತು. ಮತ್ತೆ ಇಲ್ಲ ನಾನು JJMC ಹಾಕೋತೀನಿ, ಸೇಂಟ್ ಜಾನ್ ಹಾಕೋತೀನಿ ಅಂದ್ರೆ ಮತ್ತೆ 2 ಆಪ್ಷನ್ ಜಾಸ್ತಿ ಆಗ್ತಿತ್ತು. ಇಲ್ಲ ನಾನು 12 ಲ್ಯಾಕ್ ಹಾಕೋತೀನಿ ಕೊನೆಗೆ ಅಂತಂದ್ರೆ ನಿಮ್ಮ ಆಪ್ಷನ್ಸ್ 94 ಆಪ್ಷನ್ಸ್ ಆಗ್ತಿತ್ತು. ನೀವು ಪ್ರಯಾರಿಟಿನ ನೀವು ಸರಿಯಾಗಿ ಹಾಕೊಳ್ಳಿ. ನಿಮ್ಮ ಊರಿನ ಏನು ನಿಮ್ಗೆ ಅನುಕೂಲ ಇದೆ, ನಿಮ್ಗೆ ಆಸ್ಪಾಸ್ನಲ್ಲಿದೆ, ಅವನು ಬೇಕಾದ್ರೆ ಮೇಲೆ ಹಾಕೊಳ್ಳಿ. ಆದ್ರೆ ಯಾವಾಗಿದ್ರು ಅದೆಲ್ಲ ಚೆಕ್ ಮಾಡ್ಕೊಂಡೇ ಬರುತ್ತೆ ಕೊನೆಗೆ. ನಿಮ್ ಮೊದಲೇ ನಿಮ್ ಊರ ಹತ್ತಿರ ಇರೋದು, ನಿಮ್ಗೆ ಕನೆಕ್ಟಿವಿಟಿ ನಿಯರ್ ಇರೋದು, ಇವು ನೀವು ಬೆಂಗಳೂರಲ್ಲಿ ಇದ್ದು ನಿಮ್ಗೆ ಮೆಟ್ರೋ, ನಿಮ್ಗೆ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗಿರುವಂತಹ ಕಾಲೇಜನ್ನ ನೀವು ಮೇಲೆ ಹಾಕೊಂಡ್ರೆ ನಿಮ್ಮ ರ್ಯಾಂಕಿಗೆ ಅದು ಮ್ಯಾಚ್ ಆಗ್ತಾ ಇದ್ರೆ ಸಿಕ್ಬಿಡುತ್ತೆ. ಈಗ ಬಹಳಷ್ಟು ಜನರಿಗೆ ಯಾಕೆ ನಾನು ಸೀಟ್ ಸಿಗ್ಲಿಕ್ಕಿಲ್ಲ ಅಂತ ಅಂತೀನಂದ್ರೆ, ನಾನು ಈಗ ಎಷ್ಟೋ ಜನರ ಆಪ್ಷನ್ ಎಂಟ್ರಿ ನೋಡಿದ್ರೆ ಅವರು ಕೇವಲ ತಮ್ಮ ಒಂದು ಊರಿಗೆ ಸಮೀಪ ಇರೋ ಅಥವಾ ತಮ್ಮ ಬೆಂಗಳೂರಲ್ಲೇ ಇದ್ರು ಕೂಡ ತಮ್ಮ ಪ್ಲೇಸ್ಗೆ ಸಮೀಪ ಇರೋ ಯಾವ ಕೆಲವೊಂದು ಅನಾನುಕೂಲ ಅನಿಸ್ತವೆ, ಅಥವಾ ಕೆಲವೊಂದು ಕಾಲೇಜ್ ಚೆನ್ನಾಗಿಲ್ಲ. ಈಗ ಅವರು ಏನೇನು ರೀಸನ್ ಹೇಳ್ತಾರೆ ಅಂದ್ರೆ, ಒಂದೇದು ನಿಯರ್ ಟು ಅವರ್ ಪ್ಲೇಸ್, ಅಂದ್ರೆ ಪ್ಲೇಸ್ಗೆ ಸಮೀಪ ಇಲ್ಲ, ಅನುಕೂಲ ಇಲ್ಲ ಅಂತ ಹಾಕಿಲ್ಲ. ಮತ್ತೆ ನೋ ಪ್ರಾಪರ್ ಕನೆಕ್ಟಿವಿಟಿ ಇಲ್ಲ ಅಂತ ಹಾಕಿಲ್ಲ. ಮತ್ತೆ ನಾಟ್ ಗುಡ್ ಕಾಲೇಜ್. ನೋಡಿ MBBS ಕಲಿಬೇಕು ಅಂತ ನೀವು 1 ವರ್ಷ 2 ವರ್ಷ ಎಷ್ಟೋ ಜನ ಡ್ರಾಪ್ ತಗೊಂಡಿದ್ದೀರಾ, ಈಗ ನಮ್ಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ ಅಂತ ನೀವು ಮತ್ತೆ ಇದು ಮಾಡೋದು ಚೆನ್ನಾಗಿರೋದಿಲ್ಲ. ಈಗ ನಿಮ್ಗೆ ಯಾವುದೇ ಕಾಲೇಜ್ ಸಿಕ್ಕರು ಆಮೇಲೆ ನೀವು ಬೇರೆ ಬೇರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ನಾಲೆಜ್ ಗೇನ್ ಮಾಡ್ಕೋಬಹುದು. ಮೇನ್ ಈಗ ನಿಮ್ಗೆ ಒಂದು MBBS ಸರ್ಟಿಫಿಕೇಟ್ ಮೇನ್ ಬೇಕಾಗಿದೆ, ಅದನ್ನ ನೀವು ತಿಳ್ಕೋಬೇಕು. ಇಲ್ಲ ನಮ್ಗೆ ಒಳ್ಳೆ ಕಾಲೇಜ್ ಇಲ್ಲ ಅಂತ ಸರ್, ಅದು ಅದಕ್ಕೆ ನಾನು ಅಲ್ಲಿ ಬಹಳ ಪೇಷಂಟ್ ಬರೋದಿಲ್ಲ ಅಂತ ಅದಕ್ಕೆ ನಾನು ಆ ಕಾಲೇಜ್ ಹಾಕಿಲ್ಲ. ಈಗ ನಿಮ್ಗೆ ಒಂದ್ ವೇಳೆ ನಿಮ್ಗೆ ಎಲ್ಲ ಯಾವ್ದು ಸಿಗದೆ ಅದೇ ಸಿಗ್ಬೋದು, ನೀವು ಲಾಸ್ಟ್ಗೆ ಹಾಕಿದ್ರೆ ಸಿಗ್ತಿತ್ತಲ್ಲ, ನಿಮ್ದು 1 ವರ್ಷ ವೇಸ್ಟ್ ಆಗ್ತಿರ್ಲಿಲ್ಲ. ಮತ್ತೆ ನಿಮ್ದು ಒಂದು ನಾನು MBBS ಮಾಡ್ಬೇಕು ಅನ್ನೋದು ಒಂದು ಕನಸು ಇದಾಗ್ತಿತ್ತು. ಮತ್ತೆ ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಮ್ಮ ಮಗಳು ಅಥವಾ ಮಗ ಆ ಕಾಲೇಜ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಈಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನರ್ಥ? ಈಗ ನಿಮ್ಗೆ MBBS ಮಾಡೋದಿದೆ ಅಂತಂದ್ರೆ, ಇಲ್ಲ ಆ ಕಾಲೇಜ್ ಚೆನ್ನಾಗಿಲ್ಲ. ಈಗ ಅಷ್ಟೊಂದು ನಾವು ಚೂಸಿ ಆಗ್ಬಿಟ್ರೆ, ಬಹಳ ನಾವು ಚೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಕಾಲೇಜ್ ಸಿಗೋದಿಲ್ಲ. ಈಗ ಎಷ್ಟೋ ಜನರಿಗೆ ಕೆಳಗಿನ ರ್ಯಾಂಕ್ ಇದ್ದವ್ರಿಗೂ ಕೂಡ ಏಕೆ ಕಾಲೇಜ್ ಅಲಾಟ್ ಆಗಿದೆ ಅಂತಂದ್ರೆ, ಬಹಳಷ್ಟು ಜನ ಚೂಸ್ ಮಾಡ್ಕೊಂಡು ಎಷ್ಟೋ ತಮಗೆ ಸಿಗುವಂತ ಕಾಲೇಜುಗಳನ್ನು ಹಾಕಿಲ್ಲ. ಅದರಿಂದ ಏನಾಗಿದೆ, ದೂರ ರ್ಯಾಂಕ್ ಇದ್ದವ್ರಿಗೂ ಕೂಡ ಕಾಲೇಜುಗಳು ಸಿಕ್ಕಿವೆ. ಈಗ ಏನಾದ್ರೂ ಅವರೆಲ್ಲ ಸರಿಯಾಗಿ ತಮ್ಮ ಒಂದು ನಿರ್ಧಾರ ಮಾಡಿ, ಈಗ ನಾನು ಏನ್ ಹೇಳಿದ್ನಲ್ಲ ಆ ರೀತಿ ಎಲ್ಲಾ ಕಾಲೇಜುಗಳನ್ನು ಹಾಕೊಂಡ್ರೆ ಎಷ್ಟೋ ಜನ ದೂರ ರ್ಯಾಂಕ್ ಇದ್ದವರು ಅಥವಾ ಏಜ್ ನಲ್ಲಿ ಇದ್ದವರಿಗೆ ಕಾಲೇಜುಗಳು ತಪ್ಪು ಹೋಗ್ಬೋದು. ಅವರು ಒಂದ್ ವೇಳೆ 1.5 ಲಕ್ಷ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ಮುಂದೆ 8 ಲಕ್ಷದ್ದು 12 ಲಕ್ಷದ ಸೀಟ್ ಸಿಗ್ಬೋದು. ಒಂದ್ ವೇಳೆ ಅವ್ರು ಹಾಕಿದ್ರೆ ಈಗ 12 ಲಕ್ಷದ ಸೀಟು 22 ಲಕ್ಷದ ಹಾಕಿದ್ರೆ ಅದು ಸಿಗ್ಬೋದು. ಅಥವಾ ಈಗಾಗಲೇ ನನಗೆ ಮಾರ್ಕ್ ರೌಂಡ್ ನಲ್ಲಿ ಸಿಕ್ಕಿದೆ ಬಿಡು ಅಂತ ತಿಳ್ಕೊಂಡು ಅವನ್ನೆಲ್ಲ ಡಿಲೀಟ್ ಮಾಡ್ತಾ ಹೋಗಿದ್ರೆ ಮಾರ್ಕ್ ರೌಂಡ್ ನಲ್ಲಿ ಸಿಕ್ಕಿದ್ದು ಇನ್ನೊಬ್ರು ಇನ್ನೂ ಒಂದೇ ಸ್ಟೆಪ್ ಅವ್ರಿಗಿಂತ ಮುಂಚೆ ಇರೋರು ಅದನ್ನ ಹಾಕಿರಲಿಲ್ಲ, ಈಗ ಹಾಕಿದ್ದಾರೆ. ಯಾಕಂದ್ರೆ ಇದು ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ನಿಮ್ದು ಅದು ಕಾಲೇಜ್ ಹೋಲ್ಡ್ ನಲ್ಲಿ ಇಲ್ಲ. ಈಗ ನಿಮ್ಗೆ ಹಾಗೆ ತೋರಿಸಿದೆ ಅಷ್ಟೇ, ಅದು ನಿಮ್ಗೆ ಕಾಲೇಜನ್ನು ನೀವು ಹೋಲ್ಡ್ ನಲ್ಲಿ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ, ಅದು ಮಾರ್ಕ್ ಅಲಾಟ್ಮೆಂಟ್. ಆದ ಕಾರಣ ಏನು ರಿಯಲ್ ಅಲಾಟ್ಮೆಂಟ್ ಆಗುತ್ತಲ್ಲ, ಅವಾಗ ನಿಮ್ಗೆ ಆ ಕಾಲೇಜು ಸಿಗದೆ ಹೋಗ್ಬೋದು. ಒಂದ್ ವೇಳೆ ನೀವು ಕೇವಲ ನಾನು 1.5 ಲಕ್ಷದ ಹಾಕಿದ್ದೀನಿ, ನಾನು ಇಷ್ಟೇ ಹಾಕಿದ್ದೀನಿ, ನಾನು 12 ಲಕ್ಷದ ಹಾಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾಲೇಜು ಅಲಾಟ್ ಆಗದೇನೆ ಹೋಗ್ಬೋದು. ಅದಕ್ಕೆ ನೀವೆಲ್ಲ ಪ್ರಿಪೇರ್ ಆಗಿರ್ಲಿ, ಮೆಂಟಲಿ ಒಂದು ಪ್ರಿಪೇರ್ ಇರಲಿ ಅಂತ ನಾನು ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಎಷ್ಟೊಂದು ತಪ್ಪುಗಳನ್ನು ಮಾಡ್ತೀರಾ, ನಿಮ್ಗೆ ಮುಂದೆ ಏನಾದ್ರು
ಕಾಲೇಜುಗಳಲ್ಲಿ ಸೀಟು ಏನಾದರೂ ಇದಾಯಿತು ಅಥವಾ ಬೇರೆ ಒಂದು ಕಾಲೇಜಲ್ಲಿ ಸೀಟು ಇದಾಯಿತು, ಹೆಚ್ಚಳ ಆಯಿತು ಅಥವಾ ಆ್ಯಡ್ ಆಗಿರಲಿಲ್ಲ, ಅವಾಗಾದರೂ ಹಾಕಿದಾಗಾದರೂ ನಿಮಗೆ ಆ್ಯಡ್ ಮಾಡಲಿಕ್ಕೆ ಬಿಟ್ಟಾಗ ನೀವು ಒಂದು ವಿಚಾರ ಮಾಡಿ ಆ ಕಾಲೇಜಿಗೆ ಒಂದು ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ಒಂದು ಕೊನೆ ಅವಕಾಶ ಇರುತ್ತೆ ನಿಮಗೆ. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಏನು ನಿಮ್ಮ ಮಗ ಅಥವಾ ಮಗಳು ಅವರೊಂದು ತಪ್ಪು ನಿರ್ಧಾರದಿಂದ ಅವರ ಒಂದು ವರ್ಷನೇ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಆದ ಕಾರಣ ತುಂಬಾ ವಿಚಾರ ಮಾಡಿಕೊಂಡು ನೀವು ಎಲ್ಲಾ ಕಾಲೇಜುಗಳನ್ನು ಈ ಕಾಲೇಜ್ ಚೆನ್ನಾಗಿದೆ, ಈ ಕಾಲೇಜ್ ಚೆನ್ನಾಗಿಲ್ಲ, ಈ ಕಾಲೇಜ್ ನಮ್ಮ ಊರಿಂದ ತುಂಬಾ ದೂರ ಇದೆ, ನಮಗೆ ಕನೆಕ್ಟಿವಿಟಿ ಇಲ್ಲ, ಈ ರೀತಿ ಎಲ್ಲ ಇದನ್ನ ಬಿಟ್ಟು ನೀವು ಮೇನು ನಮಗೆ ಸಿಗುತ್ತೆ, ನಾವು ಈ ವರ್ಷ ಕಲಿಬೇಕು ಅನ್ನೋದಿದ್ರೆ ಎಲ್ಲಾ ಕಾಲೇಜುಗಳನ್ನು ಹಾಕೋಬೇಕು. ನಿಮಗೆ ಒಂದ್ ವೇಳೆ ಈಗ ಫೈನಲ್ ಇದರಲ್ಲಿ ಸಿಗ್ಲಿಲ್ಲ, ಈಗ ನೀವು ಮತ್ತೊಂದು ಪ್ಲಾನ್ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ನೀವು MBBS ನನಗೆ ಸಿಗ್ತಾ ಇಲ್ಲ ಅಂತ ನೀವು ಕೆಳಗಡೆ BDS ಹಾಕೊಂಡಿದ್ರೆ BDS ನಲ್ಲೂ ಅಷ್ಟೇ ಇದೇ ಸೇಮ್ ಅಪ್ಲೈ ಆಗುತ್ತೆ. ಈಗ BDS ಕೆಲವೊಬ್ಬರಿಗೆ ಗೌರ್ಮೆಂಟ್ ಸಿಕ್ಕಿರುತ್ತೆ, ಕೆಲವೊಬ್ಬರಿಗೆ ಪ್ರೈವೇಟ್ ನಲ್ಲಿ ಸಿಕ್ಕಿರುತ್ತೆ. ಈಗ ಯಾರಾದ್ರೂ ಮಾರ್ಕ್ ರೌಂಡ್ ನಲ್ಲಿ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ, ಈಗ ಅವ್ರು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಸಿಕ್ಕಿದ್ದು ಸಿಗದೆ ಹೋಗ್ಬೋದು. ನೆಕ್ಸ್ಟ್ BDSಗೂ ಸೇಮ್ ಅಪ್ಲೈ ಆಗುತ್ತೆ. ಅದಕ್ಕೆ ಮುಂದೆ ಏನಾದ್ರೂ ನಿಮಗೆ ಕಾಲೇಜುಗಳನ್ನ ಆ್ಯಡ್ ಮಾಡಕ್ ಕೊಟ್ಟಾಗ, ಹೊಸ ಕಾಲೇಜು ಸೀಟು ಏನಾದ್ರೂ ಆ್ಯಡ್ ಆದ್ರೆ ಅವಾಗಾದ್ರೂ ನೀವು ಆ್ಯಡ್ ಮಾಡಿಕೊಂಡು ನಿಮ್ಮ ಒಂದು ಸೀಟ್ ಸಿಗುವ ಒಂದು ಸಾಧ್ಯತೆಯನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಮತ್ತೊಂದು ವಿಡಿಯೋದಲ್ಲಿ ಒಂದು ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಷಯದೊಂದಿಗೆ ಭೇಟಿ ಆಗೋಣ.